ಹಾಯ್ ಫ್ರೆಂಡ್ಸ್ ಇದು ಬಂದು ಭಾನುವಾರದ ವ್ಲಾಗು. ಭಾನುವಾರ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ವಿಡಿಯೋ. ಯಾಕೆ ಅಂತಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿಯಾಗಿ ನನಗೆ ಮತ್ತೆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಯಾಕಂದರೆ ಪ್ರಿಯಾ ಇದೆಲ್ಲ ತುಂಬ ಫೋಟೋಸ್ ಎಲ್ಲ ಹಿಡಿದು ಎಲ್ಲ ನನಗೆ ಫುಲ್ ಆಗೋಗ್ಬಿಟ್ಟಿತ್ತು. ಹಂಗಾಗಿ ನನಗೆ ಮತ್ತೆ ಟೈಮ್ ಸಿಗ್ತಾ ಇರಲಿಲ್ಲ. ಯಾರೂ ಬೇಜಾರು ಮಾಡ್ಕೊಬೇಡಿ ಪ್ಲೀಸ್. ದಯವಿಟ್ಟು ನನಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈಗ ನಾನು ಭಾನುವಾರ ಬೆಳಗ್ಗೆ ದೋಸೆಗೆ ಶನಿವಾರ ನೈಟೇ ದೋಸೆಗೆ ಹಾಕಿ ರುಬ್ಬಿಟ್ಟಿದ್ದೆ. ಅದೇ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗೆ ಟೀ ಮಾಡ್ಕೊಳ್ಳೋಣ ಅಂತ ನಮ್ಮ ಯಜಮಾನರು ಸಹ ಮನೆಯಲ್ಲೇ ಇದ್ದಾರೆ. ಇವತ್ತು ಭಾನುವಾರ ಅಲ್ವಾ, ಅವರು ಭಾನುವಾರ ಕೆಲ್ಸಕ್ಕೆ ಹೋಗಲ್ಲ. ಹೋಗ್ತಾರೆ, ಹೋಗೋದೇ ಇಲ್ಲ ಅಂತಲ್ಲ, ಆದರೆ ತುಂಬಾ ಕಮ್ಮಿ ಅವ್ರು ಭಾನುವಾರ ಕೆಲ್ಸಕ್ಕೆ ಹೋಗೋದು. ಸಂಡೇ ಆದರೆ ಅವ್ರ ಮನೆಯಲ್ಲೇ ಇರ್ತಾರೆ. ಈಗ ನಾನು ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು 3 ಜನಕ್ಕೆ 1.5 ಗ್ಲಾಸಷ್ಟು ಹಾಲು ಮತ್ತು 1 ಗ್ಲಾಸ್ ನೀರು ಹಾಕಿ ಇಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಲೇಟ್ ಯಾಕೆ ಆ ಥರ ಆಗುತ್ತೆ ಅಂತಂದರೆ, ಪ್ರಿಯಾ ಸ್ವಲ್ಪ ಫೋನ್ ತೊಗೊಂಡು ಅದರಲ್ಲಿ ಫೋಟೋಸು ಮತ್ತು ಅವಳು ವಿಡಿಯೋಸ್ ಎಲ್ಲ ಆಡ್ತಾಳಲ್ವ, ಅದಕ್ಕೆ ಅಂದರೆ ನಾನು ನೋಡಿದ್ರೆ ಫೋನ್ ಕಿತ್ತಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವಳು ತೊಗೊಂಡ್ಬಿಡ್ತಾಳೆ. ಫೋನ್ ಬರೀ ಫೋಟೋಸ್ ಹಿಡ್ದು ಇಟ್ಕೊತಾಳೆ. ಅದನ್ನೆಲ್ಲ ಡಿಲೀಟ್ ಮಾಡಬೇಕಾಗಿತ್ತು. ಕೆಲವೊಂದು ವಿಡಿಯೋಸ್ಗಳು ಹೀಗೆ ಮಾಡಿ ಸ್ಟೋರೇಜ್ ಇಲ್ದಿರೇ ಫೋಟೋಸ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಆವಾಗ ನಾನು ಡಿಲೀಟ್ ಮಾಡೋಕ್ಕೆ ಹೋಗಿ ವಿಡಿಯೋ ಮಾಡಿರೋಂಥ ವಿಡಿಯೋಸ್ಗಳು ಸಹ ಡಿಲೀಟ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಈ ಸರಿ ಸ್ವಲ್ಪ ಲೇಟ್ ಆಯಿತು. ಇದು ಸೋಮವಾರನೇ ವಿಡಿಯೋ ಹಾಕಬೇಕಾಗಿತ್ತು, ಹಾಕಿಲ್ಲ ಫ್ರೆಂಡ್ಸ್. ಈಗ ನೋಡಿ ನಾನು ಟೀ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ತುಂಬ ಲೇಟಾಗುತ್ತೆ ಅಂತ. ಮತ್ತು ವಿಡಿಯೋಸ್ ಹಾಕ್ತಾ ಇರೋದು ಕಮ್ಮಿನೇ ನಾನು. ಸ್ವಲ್ಪ ದಿವಸ ಫ್ರೆಂಡ್ಸ್, ಆಮೇಲೆ ನಾನು ಕರೆಕ್ಟಾಗಿ ವಿಡಿಯೋಸ್ ಹಾಕ್ಕೊಂಡು ಹೋಗ್ತೀನಿ. ಈಗ ನಾನು ಶುಂಠಿ ಟೀ ಮಾಡ್ಕೊತಾ ಇರೋದು. ಸ್ವಲ್ಪ ಶುಂಠಿ ಚೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮು ಸ್ವಲ್ಪ ಟೀ ಕುಡ್ದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಫ್ರೆಂಡ್ಸ್. ಇತ್ತೀಚೆಗೆ ನಾನು ಮುಂಚೆ ಎಲ್ಲ ಅಷ್ಟೊಂದು ಅಭ್ಯಾಸ ಮಾಡ್ಕೊತಾ ಇರಲಿಲ್ಲ. ಈಗ ತುಂಬ ಅಭ್ಯಾಸ ಹೋಗ್ಬಿಟ್ಟಿದೆ. ಈ ಬಿಡೋದಕ್ಕಾಗಲ್ಲ, ಏನು ಮಾಡೋದಕ್ಕೂ ಆಗಲ್ವಲ್ಲ. ಅದಕ್ಕೆ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸಂಜೆ ಟೈಮು ಕುಡಿಯೋದಿಲ್ಲ, ಸಂಜೆ ಟೈಮ್ ತುಂಬ ಕಮ್ಮಿ, ಯಾವಾಗನ ಒಂದೊಂದು ದಿವಸ ಅಷ್ಟೇ. ಈಗ ನೋಡಿ ನಾನು 3 ಜನಕ್ಕೆ, ಲಕ್ಷ್ಮೀ ಪ್ರಿಯಾಗೆ ಬಂದು ಸ್ವಲ್ಪನೇ ಕೊಡ್ತೀನಿ, ಅವಳಿಗೆ ಜಾಸ್ತಿ ಕೊಡೋಲ್ಲ ಟೀ. ಅವಳು ಹಾಲು, ಹಾರ್ಲಿಕ್ಸು, ಬೂಸ್ಟ್ ಅದೆಲ್ಲ ಏನೂ ಕುಡಿಯೋದಿಲ್ಲ, ಹಂಗಾಗಿ ಸ್ವಲ್ಪನೇ ಕೊಡ್ತೀನಿ. ನಮ್ಮ ಯಜಮಾನ್ರು ಹೊರಗಡೆ ಕೆಲಸ ಮಾಡ್ತಾಯಿದ್ರೆ, ಅಂದರೆ ಗಿಡಗಳ ಹತ್ರ ಎಲ್ಲ ಅಲ್ಲಿ ಕುತ್ಕೊಂಡು ಬರ್ತೀನಿ ತಗೋ. ಓಹೋ, ಒಂದು 7 ಬಂಡಿ ಸೋಪ್ ಹಾಕಿ ತಿಕ್ಕಿದ್ದಾಳೆ. ಸೋಪೆಲ್ಲ ಹಂಗೈತೆ, ನೀಟಾಗಿ ತೊಳೆದಿದ್ಯಾ? ಕ್ಲಿಪ್ ಹಾಕಿದ್ದೆ, ಕ್ಲಿಪ್ ನೋಡಿ ತೆಗ್ದಿದ್ಯಾ? ಈಗ ನಾನು ದೋಸೆಗೆ ಮಸಾಲೆ ದೋಸೆ ಮಾಡೋಣ ಅಂತ. ಈಗ ನೋಡಿ, ರವೆ 1 ಕಪ್ ತೊಗೊಂಡಿದ್ದೀನಿ, 1 ಕಪ್ಪು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ, ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. ಈ 3 ಮಸಾಲೆ ದೋಸೆಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಸಾಲೆ ದೋಸೆ ಸೇಮ್ ನಾವು ಹೋಟೆಲ್ ಥರನೇ ತಿನ್ಬೋದು. ಮತ್ತು ಉಪ್ಪು ಮತ್ತು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಗಂಟಿಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕೆಲವರೊಬ್ಬರು ಹೇಳ್ತಾರೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಹುಳಿ ಬರಲ್ಲ ದೋಸೆ ಹಿಟ್ಟಾಗಿ ಹಾಕಿದ್ರೆ, ಮತ್ತು ಇಡ್ಲಿಗೆ ಎಲ್ಲ ಹಾಕಿದ್ರೆ ನಮಗೆ ಹುಳಿ ಬರಲ್ಲ ಅಂತ ನನ್ನ ಫ್ರೆಂಡ್ ಒಬ್ಬರು ಹೇಳ್ತಾಯಿದ್ರು. ಏನು ಗೊತ್ತಾ ಫ್ರೆಂಡ್ಸ್, ನಾವು ಅನ್ನನೂ ಮತ್ತು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಇದು ನಾನು ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಒಬ್ಬೊಬ್ರಿಗೆ ಗೊತ್ತಿರಲ್ಲ. ನಾವು ಯಾವಾಗ ಅನ್ನ ಹಾಕಿ ರುಬ್ತೀರೋ, ಕೆಲವರು
ಅವಲಕ್ಕಿ ಹಾಕಿ ರುಬ್ತಾರೆ, ಇಲ್ಲಾಂದರೆ ಸೋಡಾ ಹಾಕ್ತಾರೆ. ನಾನು ಸೋಡಾ ಹಾಕಲ್ಲ ಮತ್ತು ಅವಲಕ್ಕಿನೂ ಯೂಸ್ ಮಾಡಲ್ಲ. ಮತ್ತು ನೈಟು ಇರುತ್ತಲ್ವ ಅನ್ನ, ಅದನ್ನ ಹಾಕಿ ರುಬ್ತೀನಿ ನಾನು. ನಾವು ಅನ್ನ ಹಾಕಿ ರುಬ್ಬೋದ್ರಿಂದ ಹುಳಿ ಚೆನ್ನಾಗಿ ಬರುತ್ತೆ ಮತ್ತು ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಸಹ ಆಗೋದಿಲ್ಲ ಫ್ರೆಂಡ್ಸ್. ಸೋಡಾ ಹಾಕೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸೋಡಾ ಯೂಸ್ ಮಾಡೋದ್ರಿಂದ. ಹಂಗಾಗಿ ಅದ್ರ ಬದಲು ನಾವು ಅನ್ನ ಹಾಕಿ ಯೂಸ್ ಮಾಡ್ಬೋದು. ಮತ್ತು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ನಾವು ಕೈ ಆಡಿಸೋದ್ರಿಂದ ಹುಳಿ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಹಿಟ್ಟಾಗಿರ್ಬೋದು ಅಥವಾ ಇಡ್ಲಿ ಹಿಟ್ಟಾಗಿರ್ಬೋದು, ಚೆನ್ನಾಗಿ ಬರುತ್ತೆ. ನಾನು ಅದೇ ಥರನೇ ಮಿಕ್ಸ್ ಮಾಡಿ ಈಗ ಅದನ್ನ ಮುಚ್ಚಿಡ್ತಾ ಇದ್ದೀನಿ. ಆಮೇಲೆ ಮತ್ತೆ ಮುಚ್ಚಿಟ್ಟಿದ್ದ ಆದಮೇಲೆ ಸ್ವಲ್ಪ ಪ್ಲೇಟ್ ತೆಗೆದು ಓಪನ್ ಮಾಡಿದ್ರೆ ಚೆನ್ನಾಗಿ ಉಬ್ಬಿತ್ತು ಅದು. ಆಮೇಲೆ ನಾನು ನೋಡಿ ಇವಾಗ ಯಾವುದೇ ರೀತಿ ಗಂಟಿಲ್ದಿದ್ದಂಗೆ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಹಂಗೆ ಒಂದು ಸ್ವಲ್ಪ ನೋಡೋಣ ದೋಸೆ ಯಾವ ಥರ ಬರುತ್ತೆ ಅಂತಂದ್ಬಿಟ್ಟು ಸ್ಟವ್ ಮೇಲೆ ತವ ಇಟ್ಕೊಂಡು ಇವಾಗ ಫಸ್ಟ್ ದೋಸೆ ಹಾಕ್ತಾ ಇದ್ದೀನಿ. ನಾವು ಈ ದೋಸೆ ಹಾಕೋದ್ರಿಂದ ನಮಗೆ ನಾವು ಎಷ್ಟು ಅಗಲ ಉಜ್ತಿರೋ ಅದು ಉಜ್ತಾನೇ ಇರಬೇಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರುತ್ತೆ. ಫಸ್ಟ್ ದೋಸೆ ಸ್ವಲ್ಪ ಹಾಗೆ ಹೀಗೆ ಆಗಿತ್ತು, ಯಾಕಂದರೆ ನಾನು ದೋಸೆ ಮಾಡಿ ತುಂಬ ದಿವಸ ಆಗಿತ್ತಲ್ಲ. ಮತ್ತು ನಾನು ಚಪಾತಿಗೆಲ್ಲ ಇದನ್ನೇ ತವ ಯೂಸ್ ಮಾಡೋದ್ರಿಂದ ಒಂದೊಂದು ಸರಿ ದೋಸೆ ಸರಿಯಾಗಿ ಬರಲ್ಲ. ಅದಕ್ಕೆ ನಾನು ಫಸ್ಟ್ ಸರಿ ದೋಸೆ ಮಾಡಬೇಕಾದ್ರೆ ಫಸ್ಟು ನಾನು ಸೆಟ್ ಮಾಡ್ಕೊತೀನಿ. ಅದನ್ನು ಏನು ಮಾಡಬೇಕು ಅಂತಂದರೆ ನಾಳೆ ದೋಸೆ ಮಾಡ್ತೀರಂದರೆ ಇವತ್ತೇ ತವಾಗೆ ದೋಸೆ ತವಾನ ಚೆನ್ನಾಗಿ ತೊಳೆದು ಅದಕ್ಕೆ ತುಂಬ ಎಣ್ಣೆ ಸವರಿ ಇಟ್ಬಿಡಬೇಕು ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಮತ್ತೆ ಅದನ್ನು ಬರೀ ನೀರಲ್ಲಿ ವಾಶ್ ಮಾಡಿ ದೋಸೆ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಮಸಾಲೆ ದೋಸೆ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ಬೋದಲ್ವ ಈ ಥರ. ನಾನು ದೋಸೆ ಒಂದೇ ಮಾಡ್ಕೊಂಡಿದ್ದು ಫ್ರೆಂಡ್ಸ್, ಇದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಏನು ಮಾಡ್ಕೊಂಡಿಲ್ಲ. ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಅದು ತಿಂದ ಆದಮೇಲೆ ಮತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಹೆಂಡ್ತಿ ಬಂದಿದ್ದರು. ಮಗು ಇತ್ತಲ್ವ, ಅವರು ಮಗುನ ನೋಡೋದಕ್ಕೆ ವಾರಕ್ಕೊಂದ್ಸರಿ ಇಲ್ಲ 15 ದಿವಸಕ್ಕೊಂದ್ಸರಿ ಬರ್ತಾರೆ. ಮತ್ತು ನನ್ನ ತಮ್ಮ ಬರಬೇಕಾದ್ರೆ 1 kg ಚಿಕನ್ನು ಮತ್ತು ಚಿಕನ್ನದು ಲಿವರು ಅದೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ತೊಗೊಂಬಂದಿದ್ರು. ಫ್ರೈ ಮಾಡಿ ಮತ್ತು ಚಿಕನ್ ಸಾಂಬಾರು ಮಾಡಿಸೋಕ್ಕೆ ಅಂತ ತೊಗೊಂಬಂದಿದ್ರು. ಮತ್ತು ನಮ್ಮ ಯಜಮಾನ್ರು 1 kg ಮಟನ್ ಸಹ ತೊಗೊಂಬಂದಿದ್ರು. ನಾನು ಒಳಗಡೆ ಸೆಕೆಂಡಲ್ಲಿ ಮಾಡೋಕ್ಕಾಗ್ದಿರ ಹೊರಗಡೆ ತೊಗೊಂಬಂದು ಮಾಡ್ತಾಯಿದ್ದೀನಿ. ಇವತ್ತು ಮಮತಾನೇ ಅಡುಗೆ ಮಾಡಿದ್ದು. ಒಳಗಡೆ ತುಂಬಾ ಸೆಕೆ ಆಗುತ್ತೆ ಬಿಸಿಲಲ್ಲಿ, ಒಳಗಡೆ ಮಾಡೋದಕ್ಕಾಗಲ್ವಲ್ಲ. ಅದಕ್ಕೆ ಹೊರಗಡೆ ಈ ಥರ ನಾನು ಆವಾಗವಾಗ ಹೊರಗಡೆ ಸ್ಟವ್ ತೊಗೊಂಬಂದು ಸಿಲಿಂಡ್ರು ಮತ್ತು ಸ್ಟವ್ ತೊಗೊಂಬಂದು ಈ ಥರ ಹೊರಗಡೆ ಮಾಡ್ಕೊತೀನಿ. ನಾನು ರೆಸಿಪೀಸ್ ಎಲ್ಲ ಏನು ಶೇರ್ ಮಾಡಿಲ್ಲ ಫ್ರೆಂಡ್ಸ್, ಯಾಕಂದರೆ ತುಂಬ ಲೇಟ್ ಆಗುತ್ತೆ, ವಿಡಿಯೋ ಲೆಂತ್ ಆಗುತ್ತೆ ಅಂತಂದ್ಬಿಟ್ಟು ರೆಸಿಪಿ ಎಲ್ಲ ಏನು ಶೇರ್ ಮಾಡಿಲ್ಲ. ಹಾಗೆ ಅಡುಗೆ ಮಾಡ್ತಾ ಇರೋದು ಮತ್ತು ಆಚೆ ಕಡೆ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ವಿಡಿಯೋ ಮಾಡಿದ್ದೀನಿ.
ಹೊರಗಡೆ ಇಟ್ಟು ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ಹೊರಗಡೆ ಒಲೆ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ಹೊರಗಡೆ ಒಲೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಚೆ ಕಡೆ ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್, ಟೇಸ್ಟಿಯಾಗಿ ಈ ಬೇಸಿಗೆ ಕಾಲದಲ್ಲಿ. ಇದು ನೋಡಿ ಲಿವರ್ ಫ್ರೈ ಮಮತಾ ಮಾಡ್ತಿದ್ದಾಳೆ. ಲಿವರ್ ಫ್ರೈಗೆ ಏನು ತುಂಬ ಸಿಂಪಲ್ಲಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನೂ ಮತ್ತು ಬೆಳ್ಳುಳ್ಳಿ ಚೆಚ್ಕೊಂಡು ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೊಂಡ್ರು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತುಂಬ ಚೆನ್ನಾಗೇ ಇರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿರೋದು. ಇದಿಷ್ಟೆಲ್ಲ ಆದಮೇಲೆ ರಾಗಿ ಮುದ್ದೆನೂ ಸಹ ಆಗಿ ನಾನು ಲಾಸ್ಟಲ್ಲಿ ದೋಸೆಗೆ ಹಾಕಿದ್ನಲ್ಲ, ಹಾಗೆ ದೋಸೆನೂ ಸಹ ಮಾಡಿಕೊಂಡೆ. ಬೆಳಗ್ಗೆ ನಾನು ಟಿಫನ್ಗೆ ಅಂತ ಚಟ್ನಿನೂ ಮತ್ತು ದೋಸೆ ಮಾಡ್ಕೊಂಡಿದ್ದೆ. ಆ ವಿಡಿಯೋ ಮಾಡೋದಕ್ಕಾಗಿಲ್ಲ, ಯಾಕೆಂದರೆ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಬಟ್ಟೆ ಎಲ್ಲ ಒಗಿಬೇಕಾಗಿತ್ತು, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ವಿಡಿಯೋ ತೋರಿಸಿಲ್ಲ. ಇವಾಗ ದೋಸೆ ಎಲ್ಲ ಆಗಿ ಅಡುಗೆ ಎಲ್ಲ ಆಗಿ ಫಸ್ಟು ಅಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಯಾಕೆ ಅಂತಂದರೆ ಅದೆಲ್ಲ ಸ್ವಲ್ಪ ಎಣ್ಣೆ ಜಿಡ್ಡು ಓಡಾಡಿರೋದೆಲ್ಲ ಇತ್ತಲ್ಲ, ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈಗ ನಾವು ಊಟಕ್ಕೆ ಕೂತ್ಕೊತಾ ಇದ್ದೀರಿ. ಚಾಪೆ ಹಾಕ್ಕೊಂಡು ಆಚೆ ಕಡೆನೇ ಊಟ ಮಾಡಿದ್ರಿ ಫ್ರೆಂಡ್ಸ್. ನೋಡ್ಬೋದು ಮಟನ್ ಸಾಂಬಾರು ಇದು. ಮತ್ತು ಇದು ಬಂದು ಚಿಕನ್ ಗ್ರೇವಿ, ಗ್ರೀನ್ ಚಿಕನ್ ಗ್ರೇವಿ. ನಾನು ರೆಸಿಪಿ ಎಲ್ಲ ಶೇರ್ ಮಾಡೋದಕ್ಕೇನು ಹೋಗಿಲ್ಲ. ಅದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀನಿ, ಸ್ವಲ್ಪ ಕುದೀಲಿ ಅಂತ ಅಂದ್ಬಿಟ್ಟು. ಈಗ ನೋಡಿ ಫ್ರೈ, ಇದು ಲಿವರ್ ಫ್ರೈ. ದೋಸೆನೂ ಸಹ ಮಾಡಿಟ್ಕೊಂಡಿದ್ದೀನಿ, ನೋಡ್ಬೋದು. ಚಿಕನ್ ಸಾಂಬಾರಿಗೆ ಮತ್ತು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಅನ್ನನೂ ಸಹ ಮಾಡಿಕೊಂಡು ಮುದ್ದೆನೂ ಸಹ ಮಾಡಿಕೊಂಡಿದ್ದೆ. ಈಗ ನಾವೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದೀರಿ. ಸೌತೆಕಾಯಿ ಮತ್ತು ಈರುಳ್ಳಿ ಇದನ್ನು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಇದಿಲ್ಲ ಅಂತಂದರೆ ಮಟನ್ ಸಾಂಬಾರಲ್ಲಿ ಊಟ ಮಾಡೋದಕ್ಕೆ ಆಗೋದಿಲ್ವ ಅಲ್ವಾ ಫ್ರೆಂಡ್ಸ್. ಬರ್ಸು ಮಟ ಅದನ್ನು ಯಾವಾಗ ಒಳಗಡೆ ಮುದ್ದೆ ಎತ್ಕೊ ಮಮತಾ. ನಾವೆಲ್ಲ ಈಗ ಊಟಕ್ಕೆ ಕೂತ್ಕೊಂಡು ಮಮತಾನೇ ಎಲ್ರಿಗೂ ಊಟ ಇಡ್ತಾ ಇದ್ದಾಳೆ. ನನಗೆ ಈ ಥರ ಆಚೆ ಕಡೆ ಅಡುಗೆ ಮಾಡಿ ಆಚೆ ಕಡೆ ಕೂತ್ಕೊಂಡು ಊಟ ಮಾಡೋದು ನನಗೆ ತುಂಬಾ ಖುಷಿ, ತುಂಬ ಇಷ್ಟ ಫ್ರೆಂಡ್ಸ್ ನನಗೆ ಈ ಥರ. ಆದರೆ ನಮ್ಮ ಕಡೆ ಯಾರೂ ಹೊರಗಡೆ ಅಡುಗೆ ಮಾಡೋದಿಲ್ಲ, ಯಾಕೆ ಅಡುಗೆ ಮನೆ ಇಲ್ಲ ಅಂತಾರೆ. ಇಷ್ಟ ಆಗಲ್ಲ. ಅದಕ್ಕೆ ಯಾಕೆ ಅಂತಂದ್ಬಿಟ್ಟು ನಾನು ಇಲ್ಲಿ ಸ್ಟೌನು ಮತ್ತು ಗ್ಯಾಸ್ ತೊಗೊಂಬಂದು ಇಟ್ಕೊಂಡು ಮಾಡ್ತೀನಿ. ಮುದ್ದೆ ಸಾಂಬಾರಿಗಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಬಿಸಿ ಬಿಸಿ ಅಂತೂ. ನನ್ನ ತಮ್ಮ ಚಿಕನ್ ತೊಗೊಂಬಂದ್ಬಿಡ್ತಾನೆ. ಅವನು ಯಾವಾಗಲೂ ಅಷ್ಟೇ, ಬರಬೇಕಾದ್ರೆ ಅವನು ಮಟನ್ನು ಚಿಕನ್ ಏನಾದರೂ ತೊಗೊಂಬಂದೇ ಬರ್ತಾನೆ. ಅವನು ಸಂಡೇ ಬರಬೇಕಾದ್ರೆ ಅವನು ಅಲ್ಲಿ ಮಾಡು ತಿನ್ನೋದಕ್ಕಂದರೆ ಅವ್ರ ಮನೆಯಲ್ಲಿ ಅವರು ಒಳಗಡೆ ಮಾಡೋದಿಲ್ಲ. ಚಿಕನ್ನು ಮಟನ್ ಏನೂ ನಾನ್ ವೆಜ್ ರೆಸಿಪಿ ಎಲ್ಲ ಮಾಡಲ್ಲ. ಚೆನ್ನಾಗೈತೆ. 400 ರೂಪಾಯಿ ಆಯ್ತು ಮೂಟೆನಾ? ಆರಾಮಾಗಿ ಮಾಡ್ಬೋದಲ್ಲಿ, ಏನು ಬಿದ್ದಿರ್ತಾರೆ ಒಂದು ಸೈಡಲ್ಲೇ. ಊಟ ಎಲ್ಲ ಮುಗ್ದಾದ್ಮೇಲೆ ನಾವೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ಟೈಮ್ ಆಗುತ್ತೆ ಹೋಗ್ತೀನಿ ಅಂತಂದರು. ಮತ್ತು ಮನೆ ಹತ್ರ ಸ್ವಲ್ಪ ಸೊಪ್ಪಿತ್ತಲ್ಲ, ದಂಟಿನ ಸೊಪ್ಪು. ಮಮತಾ ಅದನ್ನ ಸ್ವಲ್ಪ ಸೊಪ್ಪು ಕಿತ್ಕೊತಾ ಇದ್ದಾಳೆ. ನಾನೇ ಹೇಳಿದೆ ಸೊಪ್ಪು ಸ್ವಲ್ಪ ಕಿತ್ಕೊಂಡು ಹೋಗು, ಸಾರಿಗಾಗುತ್ತೆ ಅಂತ. ಈ ದಂಟಿನ ಸೊಪ್ಪು ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ. ಇದು ನಾನು ಒಬ್ರ ಹತ್ರ ಅವರು ತೋಟದಿಂದ ಫಸ್ಟ್ ಅವರು ಸೊಪ್ಪು ಹಾಕಿದ್ರು. ಅಲ್ಲಿಂದ ನಮ್ಮ ಯಜಮಾನ್ರು ತಂದಾಗ ನಾನು ಸಾಂಬಾರು ಮಾಡಿ ಆದಮೇಲೆ ತುಂಬ ಟೇಸ್ಟ್ ಇದೆ ಅಂತಂದ್ಬಿಟ್ಟು ಮತ್ತೆ ಅವ್ರಿಗೆ ಹೇಳಿ ಸೊಪ್ಪಿನ ಬೀಜ ತರಿಸ್ಕೊಂಡು ಸೊಪ್ಪು ಇಲ್ಲಿ ಹಾಕಿರೋದು. ಈ ದಂಟಿನ ಸೊಪ್ಪು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಹಂಗದಕ್ಕೆ ನಾನು ನಮ್ಮ ಮಮತಾಗೂ ಹೇಳಿದೆ ತೊಗೊಂಡೋಗಿ ಮಾಡು, ತುಂಬ ಚೆನ್ನಾಗಿದೆ ಅಂತ.
ಇಲ್ಲಿ ಮಮತಾ ಹಾಗೆ ಸೊಪ್ಪೆಲ್ಲ ಕಿತ್ಕೊಂಡು ಹಾಗೆ ಒಂದು ಸೋರೆಕಾಯಿ ಮತ್ತು ಹೀರೆಕಾಯಿ ಸಹ ಸಿಕ್ಕಿತ್ತು ಗಿಡದಲ್ಲಿ, ಅದನ್ನು ಸಹ ಕಿತ್ಕೊತಾ ಇದ್ದಾಳೆ. ಇದು ನಮ್ಮ ಬಾಲಗುಚ್ಚಿ ನೋಡಿ ಅವ್ರ ಅಮ್ಮನ ಹಿಂದೆನೇ ಸುತ್ತಾ ಇದೆ. ಇವತ್ತು ಪಾಪ ಇವಳಿಗೆ ಇನ್ನೂ ಸ್ನಾನನೇ ಮಾಡಿಸಿಲ್ಲ. ನಾವಿಲ್ಲಿ ಅವ್ರ ಅಪ್ಪ ಅವರಮ್ಮ ಬಂದಿದ್ರಲ್ಲ, ಅವ್ರ ಜೊತೆ ಮಾತಾಡಿಕೊಂಡು ನಮ್ಮ ಅಡುಗೆ ಮಾಡಿಕೊಂಡು ಅವಳನ್ನೇ ಸ್ನಾನ ಮಾಡಿಸೋದೇ ಮರ್ತುಬಿಟ್ಟಿದ್ದೀನಿ. ಇನ್ನು ಸಾಯಂಕಾಲ ಅವ್ರು ಹೋದ್ಮೇಲೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಸೋರೆಕಾಯಿ, ಇದು ಒಂದೇ ಸೋರೆಕಾಯಿ ಮೊನ್ನೆ 2 ಸಿಕ್ಕಿತ್ತು ಫ್ರೆಂಡ್ಸ್, ನಾವೇ ಕಿತ್ಕೊಂಡ್ರಿ. ಹೀರೆಕಾಯಿ ಒಂದು, ಸೋರೆಕಾಯಿ ಒಂದೊಂದು ಸಿಕ್ಕಿತ್ತು, ಕಿತ್ಕೊಂಡು ಹೋಗ್ತಿದ್ದಾಳೆ. ಟೊಮೊಟೊ ನೋಡ್ಬೋದು ಗಿಡದಲ್ಲಿ. ನನಗೆ ಟೊಮೊಟೊ ಒಂದು ಸರಿಗೆ ಇಲ್ಲಾಂದ್ರೆ ಇದರಲ್ಲಿ ಅರ್ಧ kg ಸಿಗುತ್ತೆ. ಬೆಂಡೆಕಾಯಿ ಎಲ್ಲ ಇತ್ತು ಫ್ರೆಂಡ್ಸ್, ಆದರೆ ಬೆಂಡೆಕಾಯಿ ಬೇಡ ಅಂತ ಹೇಳಿದ್ಲು ಮಮತಾ. ಮನೆಯಲ್ಲಿ ಸ್ವಲ್ಪ ಟೊಮೊಟೊ ಇತ್ತು, ಅದನ್ನ ತೊಗೊಂಡೋಗು ಅಂತ ಹೇಳಿದೆ. ಅದನ್ನ ಕವರ್ಗೆ ಹಾಕೊಂತಿದ್ದಾಳೆ. ಇವಾಗ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಗೊತ್ತಾಗ್ಬಿಡ್ತಾರೆ ಎರಡು ಏನಕ್ಕೆ ಗೊತ್ತಿದ್ದು ಏನು ರಾಂಪಲ್ ಬಾ ಬೇಗ. ನಗೋತಾ ಇದ್ರಿ ನಿನ್ಗೆ ಅನ್ಸಲ್ಲ, ಬಾಯ್ ಹೇಳಲ್ಲ ನೀನು, ಆವಾಗ್ಲೇ ಬರಲ್ಲ ಅಂದೆ, ಇವಾಗ ಬಾಯ್ ಮಾಡ್ತಾ ಇದ್ಯಾ? ಸರಿ, ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ. ನಾನು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕಲ್ಲಿ. ಚಿಟಿ ಮಾಡ್ಬಾರ್ದು, ಎಲ್ಲೂ ಹೋಗ್ಬಾರ್ದು, ರಜೆ ಹತ್ರ ಎಲ್ಲ ಹೋಗ್ಬಾರ್ದು, ಹೋಗ್ಬಾರ್ದು. ಅಂಗಡಿಗೆ ಹೋಗಿಲ್ಲ ಇವಾಗಲ್ಲ, ಮೊನ್ನೆ ಹೋಗಿಲ್ಲ ಅಂಗಡಿಗೆ. ಲೇ ನೋಡ ಮುಖ ನೋಡ, ಅವ್ರು ಇದು ನೋಡಿ ಹೆಂಗ್ ನೋಡ. ಈ ಕಡೆ ಹೋಗ್ಬಿಡ, ಈ ಕಡೆ ಹೋಗು, ಹಿಂಗೋಗಿ ಹೋಗ್ಬಿಡ, ಹಿಂಗೋಗಿ. ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ವಿಡಿಯೋಸ್ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.